ಸ್ವಪ್ನ ಪ್ರಸಾದ, ಅದು ಚೆನ್ನಾಗಿ ನಿದ್ದೆ ಬರೆಸ್ತದೆ. ನೋಡಿ ರಿಸಾರ್ಟ್ಗಳಲ್ಲೆಲ್ಲ ಹೋದಾಗ ಆಯಿಲ್ ಮಸಾಜ್ ಮಾಡಿಸಿ ಮತ್ತೆ ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಕೂಡ ಬರ್ತದೆ. ನಿದ್ರೆ ಬರದೇ ಇರೋರು ಒಂದು ದಿವಸ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಮನೆಯಲ್ಲೇ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರ್ತದೆ. ಸ್ವಪ್ನ ಪ್ರಸಾದ. ದೃಷ್ಟಿ ಪ್ರಸಾದ, ಕಣ್ಣಿಗೆ ತುಂಬ ಒಳ್ಳೆಯದು ಅಂತ. ಹಿಂದಿನವರೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾಯಿದ್ರು, ಆಗಾಗ ಮಾಡ್ತಾಯಿದ್ರು, ನಿತ್ಯ ಮಾಡ್ತಾಯಿದ್ರು. ಅದರಿಂದಾಗಿ ಅವರ ಕಣ್ಣುಗಳು ಹೆಚ್ಚು ಪವರ್ಫುಲ್ ಆಗಿತ್ತು. ದೃಷ್ಟಿ ಪ್ರಸಾದ. ಪುಷ್ಟಿ ಆಯುಹು, ನಮ್ಮ ಲೈಫ್ ಸ್ಪ್ಯಾನನ್ನು ಹೆಚ್ಚು ಸಮಯ ಚೆನ್ನಾಗಿರುವಾಗ ನೋಡ್ಕೊಳ್ತದೆ. ಬರೀ ಬದುಕುವುದಲ್ಲ, ಹಾಸ್ಪಿಟ್ಲಲ್ಲಿ ಇದ್ದುಕೊಂಡು 10 ವರ್ಷ ಎಕ್ಸ್ಟ್ರಾ ಬದುಕುವುದಲ್ಲ, ಮನೆಯಲ್ಲಿದ್ದುಕೊಂಡು ಅಥವಾ ಎಲ್ಲ ಕೆಲಸ ಮಾಡಿಕೊಂಡು ತುಂಬ ಸ್ಟ್ರಾಂಗ್ ಆಗಿದ್ದುಕೊಂಡು ನಮ್ಮ ಎಲ್ಲ ಕೆಲಸವನ್ನು ದಿನನಿತ್ಯ ಕೆಲಸ ಮಾಡ್ತಾ ಹೋಗ್ಕೊಂಡು ಹಾಗಿದ್ದರೆ ಅದು ಪುಷ್ಟಿ ಆಯುಹು ಅಂತ. ನಮ್ಮ ಆಯುಸ್ಸಿಗೆ ಅದು ಸ್ಟ್ರೆಂತನ್ನು ಕೊಡ್ತದೆ ಪುಷ್ಟಿ ಆಯುಹು. ಸುತ್ವಕ್, ಚರ್ಮ ಚೆನ್ನಾಗಿರುವಾಗ ನೋಡ್ಕೊಳ್ತದೆ. ಚರ್ಮ ತುಂಬ ಚೆನ್ನಾಗಿರಬೇಕು ಅಂತ ಆದರೆ ಅದರ ಕಳೆ ಇರ್ಬೋದು, ಕಾಂತಿ ಇರ್ಬೋದು, ಪ್ರಭೆ ಇರ್ಬೋದು, ಇದೆಲ್ಲ ಲಸ್ಟ್ರ್ ಚೆನ್ನಾಗಿರಬೇಕು ಅಂತ ಆದರೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಚಬೇಕು, ಚರ್ಮಕ್ಕೆ ಒಳ್ಳೆಯದಾಗ್ತದೆ.